ಯಾವ ವೇದದಲ್ಲಿ ಇರುವಂತಹ ಶಕ್ತಿ ಅದಕ್ಕಿಂತ ಹೆಚ್ಚಿನ ಶಕ್ತಿ ಪಂಚಮ ವೇದ ಅಂತ ಕರೀತಾರೆ. ವೇದಗಳು ನೀತಿ ಮಾರ್ಗವನ್ನು ಅನುಸರಿಸಿದ್ದು ಹೌದಲ್ರಿ. ಋಷಿ ಮುನಿ ಸಿದ್ಧ ಭೌತಿಕ ಜನ ವರ್ಣಿತಾದಿ ಶ್ರುತಿ ಸ್ಮೃತಿ ವೇದ ಕಲಿತ ದಾಖಲೆ ನಿಯಮಂತ್ರಶ ಕೇಳ ನೀತಿ ನೀತಿ ಭಗವಂತನ ಹೇಳಿಕೆಯನ್ನು ವೇದಗಳು ತಿಳಿದಿಲ್ಲ. ಆದರೆ ತುಕಾರಾಮ ಮಹಾರಾಜರ ಅಭಂಗದಲ್ಲಿ ಏಕೈಕಕ್ಷರಾಂತ ಸ್ವಾವೇರ ಮಾತಾಂತ ಸ್ವಾಸಗುಣ ನಿರ್ಗುಣ ಆದಿಗೆ ಇದು ಅಭಂಗ ಅಂತ. ಅಭಂಗ ಅಂದ್ರೆ ಯಾವ ಕಾಲದಲ್ಲಿಯೂ ತ್ರಿಕಾಲದಲ್ಲಿಯೂ ಭೂತಕಾಲ ಭವಿಷ್ಯತ್ಕಾಲ ವರ್ತಮಾನ ಕಾಲದಲ್ಲಿ ಯಾವುದಕ್ಕೆ ಭಾರಿ ಇಲ್ಲವೋ ಅದಕ್ಕೆ ಅಭಂಗ ಅಂತ. ಎಷ್ಟೋ ಜನ ಪುಸ್ತಕಗಳು ಬರೀತಾರೆ. ಪಂಡಿತ ಅನಿಸ್ಕೋಬಹುದು, ವಿದ್ವಾನ್ ಅನಿಸ್ಕೋಬಹುದು, ಆದರೆ ಸಂತರ ಅನಿಸ್ಕೋಕ್ ಬರೋದಿಲ್ಲ, ಶರಣ ಅನಿಸ್ಕೋಕ್ ಬರೋದಿಲ್ಲ. ಯಾಕಂದ್ರೆ ಅದ್ರೊಳಗಿರುವುದು ವಿದ್ವಂತವಿರ್ತದೆ ಹೊರತಾಗಿ ಪರಮಾತ್ಮನ ಇರುವಿಕೆ ಇರುವುದಿಲ್ಲ. ಅದಕ್ಕಾಗಿ ತುಕಾರಾಮ ಮಹಾರಾಜರ ಅಭಂಗ ಹೆಂಗೈತಪ್ಪ ಅಂತ ಕೇಳಿದ್ರೆ ಒಂದೊಂದು ಅಕ್ಷರಗಳಲ್ಲಿ ಪರಮಾತ್ಮ ಸಗುಣ ಮತ್ತು ನಿರ್ಗುಣ ರೂಪದಲ್ಲಿ ಅದ. ಎಲ್ಲಿ ಪರಮಾತ್ಮನ ಸಗುಣ ಮತ್ತು ನಿರ್ಗುಣ ರೂಪಗಳನ್ನು ಕಾಣಬೇಕಾದ್ರೆ ಏನು ಓದಬೇಕು ಅಂತ ಕೇಳಿದ್ರೆ ಅಭಂಗಗಳನ್ನು ಓದಬೇಕು. ಅಭಂಗ ಬರೆದವರು ಯಾರು ಬರೆದ್ರು? ಯಾರಿಗೆ ಸಂತ ಅಂತಾರ?
ಸಂತರ ಲಕ್ಷಣಗಳೇನ, ಅವರ ವಾಸ್ತುಸ್ಥಿತಿ ಹೇಗಿರ್ತದ, ಪರಮಾತ್ಮನಲ್ಲಿ ಯಾವ ರೀತಿ ತಮ್ಮ ಹೃದಯದಲ್ಲಿ ಅವರು ಸಾಕವಿಲೆಯರಾಗಿ ಹೃದಯ ಸಂಪೂರ್ತಿ ಬಾಯಿರದ ಮುಡಿ ಪ್ರಪಂಚದಲ್ಲಿ ಹೆಂಗಿರ್ತಾರ, ಹೆಂಗ ಪ್ರಪಂಚವನ್ನು ಮಾಡ್ತಾರ. ಅಷ್ಟಲ್ಲ, ತಾವು ಮಾಡೋ ಜೊತೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಸಕಲಾಸೇತೆ ಆಹೇತಿಕಾರ ಕಲಿಯುಗ ಉದ್ಧಾರ ಪರಿಚಿತ. ಎಷ್ಟೋ ಋಷಿ ಪರಂಪರೆಗಳಲ್ಲಿ ಬರ್ತಾವ. ಋಷಿ ಪರಂಪರೆಯಲ್ಲಿ ಏನ್ ಮಾಡ್ತಾರೆ, ಏಕ ಗುರು ಏಕ ಶಿಕ್ಷಣ. ಒಬ್ಬ ಈ ಜನ ಜೋಡಿ ಬೇಡ ತಿಳ್ಕೊಂಡು ಒಬ್ಬ ಗುರು ಒಬ್ಬ ಶಿಕ್ಷಣ ಅಷ್ಟೇ ಉದ್ಧಾರ ಮಾಡಿ ಅವ್ರಿಗೆ ಕೆಲವು. ಆದ್ರೆ ಯಾವಾಗ ಆತ್ಮ ಹೃದಯ ಆದ್ರೆ ಇವ್ರ ಉದ್ದೇಶ ಏನಪ್ಪ ಅಂದ್ರ ನಿಂಬವನ ಸರ್ವಸುಖಿ ಪೂರ್ಣ ಭೂಮಿನಿ ಲೋಕಿ ಆದಿ ಎಲ್ಲಾ ಜೀವಿಗಳು ದುಃಖದಿಂದ ನಿವೃತ್ತಿ ಆಗಬೇಕು. ಎಲ್ಲಾ ದುಃಖಗಳಿಂದ ನಿವೃತ್ತಿ ಆಗಬೇಕು. ನಾವು ಪಡೆದಂತಹ ಪರಮಾತ್ಮನ ಆನಂದವನ್ನು, ಪರಮಾತ್ಮನ ನಾವು ಪಡೆದಂತಹ ಆ ಸುಖವನ್ನು ಅವರು ಪಡ್ಕೋಬೇಕನ್ನುವಂತ ಲಕ್ಷಣ ಯಾರ ಕಡೆ ಇದೆ ಅಂತಂದ್ರೆ ಅವರು ಸಂತ ಕಡೆ. ಅಂತ ತುಕಾರಾಮ ಮಹಾರಾಜರು ಇವತ್ತಿನ ದಿವಸ ವರ್ಣನೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರ? ಸಂತಾಂಚ ಮಹಿಮಾ ಬಹು ಬಹು ದುರ್ಗಮ. ಸಂತರನ್ನ ವರ್ಣನೆ ಮಾಡಾಕ ಈ ಶಬ್ದಗಳಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪರಮ ಪ್ರಶಸ್ತಿ ವೈಖರಿಗಳಂತ ವಾಣಿಗಳು ಬರ್ತಾವ. ಅವೆಲ್ಲ ಏನ್ ಮಾಡ್ತಾವಂದ್ರ ಮಹಾತ್ಮನ ವರ್ಣನೆ ಮಾಡಕ್ ಹೋಗಿ ಅವು ಏನ್ ಮಾಡ್ತಾವಂದ್ರೆ ನೀತಿ ಮಾರ್ಗವನ್ನು ಅನುಸರಿಸ್ತಾವ. ಅಂದ್ರೆ ಅಷ್ಟು ಪ್ರಬಲವಾದಂತಹ ಶಕ್ತಿ ಮಹಾತ್ಮರಲ್ಲ. ಅದಕ್ಕೆ ತುಕಾರಾಮ ಸಂತಾಂಚ ಮಹಿಮಾ ಬಹು ಬಹು ದುರ್ಗಮ. ಯಾವ ರೀತಿ ತುಕಾರಾಮ ಮಹಾರಾಜರು ನಮ್ಮಂಗ ಇದ್ದು ನಮ್ಮಂಗ ಜೀವನವನ್ನು ಮಾಡಿ ನಮ್ಮನ್ನು ಎಲ್ಲರನ್ನೂ ಕಳ್ಕೊಂಡು ನಾವು ಆನಂದ ಪಟ್ಟಲ್ಲ, ನಿರಂತರ ಸುಖ ಮತ್ತೊಂದು ಅಂಥವರನ್ನ ವರ್ಣನೆ ಮಾಡಕ್ಕೆ ಹೇಗೆ ಸಾಧ್ಯ? ತುಕಾರಾಮ ಮಹಾರಾಜರು ವರ್ಣನೆ ಮಾಡ್ತಾರ. ಸಂತಾಂಚ ಮಹಿಮಾ ಬಹು ದುರ್ಗಾ ಶಬ್ದಗಳಿಂದ ವರ್ಣನೆ ಮಾಡಕ್ಕಾಗಲಿ, ವೇದಗಳಿಂದ ಮಾಡಕ್ಕಾಗಲಿ. ಶಬ್ದಗಳಿಂದ ಏನಾಗ್ತದೆ ಮತ್ತೆ ಮುಂದೆ ನೋಡಿ ಸ್ಪಷ್ಟವಾಗಿ ಹೇಳ್ತಾರ. ಬಹುಗುಣ ಗರಿ ಮೈಸಲ ಬಹುಗುಣಗರಿ ಅಭಂಗಗಳನ್ನು ನಾವು ಕಲಿಬೇಕಾದ್ರೆ ಸ್ಪಷ್ಟವಾಗಿ ಕಲಿಬೇಕು. ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಅವರ ಈಗ ಆಕಳ ಇರ್ತಾವ, ಎಲ್ಲಿ ಇರ್ತಾವ, ಮನಿಗೊಳಗ ನಾವು ಮೈತಾವಲ್ಲ, ಮೇಲ್ಬಿಟ್ಟಾಗ ಮೈತಾವ. ಅದು ಮೇಲೆ ಬಂದು ಏನ್ ಮಾಡ್ತಾವ ಅಂತಂದ್ರೆ ಅಲ್ಲೇ ಅವು ಮೇಲೆ ಹಚ್ಚುದಿಲ್ಲ. ಎಲ್ಲಿ ಹಚ್ತಾವ ಬಲಿಕಂದ್ರ ಬಂದು ಮನೆಯೊಳಗೆ ಯಾವಾಗ ಆರಾಮ್ ಇರ್ತಾವಲ್ಲ ಅವಾಗ ಹಚ್ತಾವ. ಅವಾಗ ಏನಾಗ್ತೈತಂದ್ರ ಅದನ್ನ ಅರದು 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 ಏನ್ ಮಾಡ್ತೈತಂದ್ರ ರಸವನ್ನಾಗಿ ಮಾಡಿ ಪ್ರಾಣಿಗಳು ಆಹಾರವನ್ನಾಗಿ ತಗೊಂಡ. ಅದೇ ರೀತಿಯಾಗಿ ಮಹಾತ್ಮರು ಹೇಳಿದಂತ ವಾಣಿಗಳಲ್ಲಿ ಅದಕ್ಕೆ ನಾವು ಮಾಡೋದು ನಾಮಾಯಕರಂತ ಶ್ರೇಷ್ಠ ಜ್ಞಾನದೇವಿ ಏಕತ್ತರಿ ಹೋಗಿ ಅನುಭವ. ನಮ್ಮ ಜೀವನ ಉದ್ಧಾರ ಆಗಬೇಕಾದ್ರೆ ಬರೀ ಒಂದ ಒಂದು ಅಕ್ಷರವನ್ನು ಒಂದ ಒಂದು ಓವಿಯನ್ನ ಬರೀ ಒಂದ ಒಂದು ಜೀವನ ಒಂದು ಒಂದು ಅಭಂಗವನ್ನು ಪಾಠ ಮಾಡಿ ಆ ಅಭಂಗದಲ್ಲಿ ನಿತ್ಯದಲ್ಲಿ ನಾವು ಅನುಕರಣೆ ಮಾಡಿದ್ರೆ ಜೀವನ ಸಾಮರ್ಥ್ಯದೊಳಗೆ. ಅದಕ್ಕಾಗಿ ನಮ್ಮ ಮನೆಯೊಳಗೆ ದೊಡ್ಡ ಒಂದು ಆಕಳ ಐತಿ, ಬಾಳಿ ಎಮ್ಮೆ ಐತಿ, ಅದು 24 ಗಂಟೆ ಹಿಡ್ತೈತೆ ಅಂತಂದ್ರೆ ಕಾಮ ಎಮ್ಮಿಗೆ ಏನಾದ್ರು ಸಮಾನ ಆಗ್ತದ ಅಂತ ಕೇಳ್ತಾರೆ. ಇದು ಅಭಂಗದ ಅವಾಂತಾಣ ಅಧರ್ಮಶ್ಯ ತದಾತ್ಮಾನ ಕಲ್ಯಾಣ ಪವಿತ್ರಾಣಾಯ ಸಾಧುನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ನನ್ನ ಉದ್ದೇಶ ಪರಮಾತ್ಮ ಒಂದೇ ಒಂದು ಉದ್ದೇಶ ಏನಪ್ಪ ಅಂದ್ರೆ ಅವತಾರ ಮಾಡೋದು, ದುಷ್ಟರನ್ನ ಸಂಹಾರ ಮಾಡೋದು, ಶ್ರೇಷ್ಠರನ್ನ ಸಂಹಾರ. ಇದಕ್ಕಿಂತ ಹೆಚ್ಚು ಮುಂದೆ ಹೋಗಿ ತುಕಾರಾಮ ಮಹಾತ್ಮರು ಶರಣರು ಇವರು ಅವತಾರ ಏನಪ್ಪ ಅಂತಂದ್ರೆ ಸ್ವಯಂ ಸ್ವತಂತ್ರ. ಯಾವಾಗ ಅಧರ್ಮ ಆಗ್ತದ, ಭೂಮಿ ಮೇಲೆ ಅಧರ್ಮ ಯಾವಾಗ ಹೆಚ್ಚಾಗ್ತದಲ್ಲ ಅವಾಗ ಅವತಾರ
लोकादुराचारी विषय आसक्त संत कृपीत्याच नाश ಎಲ್ಲರನ್ನೂ ಉದ್ದೇಶ ಅಂತಪ್ಪ ಅಂತಂದ್ರ ಸಂತರ ಉದ್ದೇಶ ಕುಟುಂಬಾರ ಕುಮಾರಿ ಸೇವಾ ಅಂತಂದ್ರ ದೇಹ ಭಾವ ದೇವರಲ್ಲಿ ಕಳಿಸಿದ್ದು ಯಾವುದು ಅಂತಂದ್ರ ಒಂದೇ ಒಂದು ಕಡಿಮೆ, ಅದೇ ಭಾವ. ದೇವ ಭಾವಾಚೆ ಮುಖೇನ ಅವತಾರ ಯಾಕೈತಿ ಪರಮಾತ್ಮಂದ. ಪರಮಾತ್ಮನ ಅವತಾರ ಯಾಕೈತಿ ಅಂದ್ರ ಪರಮಾತ್ಮ ಸಗುಣನೇ ಗುಣ ಏಕು ಗೋವಿಂದುವೇ ಹನುಮಾನೇನ ಸ್ತುತಿನೇತಿ ಮನತಿ ಸ್ತುತಿನೇತಿ ಮನತಿ. ಪರಮಾತ್ಮ ನಿರ್ಗುಣದಲ್ಲಿರುವಂತಹ ಪರಮಾತ್ಮ ಸಗುಣ ಯಾಕೆ ಸಗುಣದ ಅವಶ್ಯಕತೆ ಏನೈತಿ? ಸಗುಣಕ್ಕೆ ಸಗುಣ ವಾಣಿ ಬರ್ಬೇಕಾದ್ರ ಏನ್ ಮಾಡ್ತಿದ್ದ ಅಂತ ಪರಮಾತ್ಮ ಹಿಂಗ್ ಹೇಳ್ತಿದ್ದಲ್ಲ, ಆ ತುಕಾರಾಮ್ ಮಹಾರಾಜ್ ನೋಡಿ ಹಿಂಗ್ ಮಾಡ್ತಿದ್ದ. ಸರಿ, ಎಲ್ಲ ದರ್ಶನಕ್ಕ ನಮ್ದು ದರ್ಶನ ನಾವು ಸಮಯಕ್ಕೆ ಬಂದಾಗ ದಿವಸ ದರ್ಶನ ಮಾಡ್ಕೊಂಡು ಹೋದಾಗ 15 ದಿವಸ ದರ್ಶನ ಮಾಡ್ಕೊತೀವಿ. ಮುಂಜಾನೆ 15 ದಿವಸಕ್ಕೆ ಆಕಳ ಮಾಡ್ಕೊತೀವಿ. ಸಾಯಂಕಾಲ ಶೇಷಾದ್ರಿ ಹೋಗ್ತಿದ್ದೀವಿ. ಈಗ ಏನಾಗಿತ್ತಪ್ಪ ಅಂದ್ರ ಅವಾಗ ಮತ್ತಿನ್ನೂ ವಿಶೇಷವಾಗಿ ಅವಾಗ ಏನ್ ಮಾಡ್ತಿದ್ದಂದ್ರ ವರ್ಷದಾಗ ಒಂದು ಸರಿಯಾಗಿ ಪರಮಾತ್ಮನ ಅಭಿಷೇಕ ಮಾಡ್ತಿದ್ವಿ. ಮುಟ್ಟಿ ಈಗ ಮುಟ್ಟುದು ಹೋದ್ ನಾಮದೇವ್ ಮಹಾರಾಜರಿದ್ದಾಗ ಅವ್ರ ಜೋಡಿ ಏನ್ ಮಾಡಿದ್ರಂದ್ರ ಆಲಿಂಗನ ಮಾಡಿದ್ರು. ಯೋಗಕ್ಷೇಮ ಪರಮಾತ್ಮನ ಕೇಳ್ತಿದ್ರು. ಎಷ್ಟು ಸೂಕ್ಷ್ಮ ಆಗ್ತದೆ ಪರಮಾತ್ಮ. ಕಾರಣ ಏನಂದ್ರ ನಾವು ಕಡಿಮೆ ಆದ ನಾಮದೇವ್ ಮಹಾರಾಜರು ಕರ್ಕೊಂಡು ಪರಮಾತ್ಮ ವ್ಯವಹಾರ ಮಾಡ್ತಿದ್ರು. ಹೋದ್ ನಮ್ಮಂತವರಿಗೆ ಮೊದಲ ಅಭಿಷೇಕ ಸಿಗ್ತಿತ್ತು. ಮಾರ್ಗದರ್ಶನ ನಡಕ್ ಕೋವಿಡ್ ಇದೆಲ್ಲ ಮಾಡ್ತೀವಿ. ನೀವು ಏನ್ ಮಾಡ್ಬೇಕು ಅಂತಂದ್ರ ಎಲ್ಲರೂ ಬಿಟ್ಟು ಹೋಗ್ತಾರ, ಅಲ್ಲಿ ಬಿಟ್ಟು ಹೋಗ್ತಾರ. ಅದಕ್ಕಾಗಿ ನಿಜವಾದಂತಹ ಸುಖ ಯಾವುದು ಅಂತಂದ್ರ ಸುಖ ಏಕಾಯಿ ಸುಖ
ಸುಖ ಎಲ್ಲಿ ಸಿಗುತ್ತೆ ಸುಖಾಚ ಸುಖನಿಗೆ ಸುಖ ಸಾಗರ ಸುಖದ ಸಾಗರ ಯಾರಪ್ಪ ಅಂದ್ರೆ ಮಾತು ಅಟ್ಟಲ್ಲ ದೇವರು ಯಾರು ಬ್ರಹ್ಮನ್ ಬೇಕಂತಾನ ಅದೇ ಪರಮಾತ್ಮ ನಿರ್ಗುಣ ನಿರಾಕಾರ ನಿರ್ಗುಣ ನಿರಾಕಾರ ಆದ್ರೆ ಆಕಾರಕ್ಕೆ ಯಾಕೆ ಬರ್ತಾನ ಆಕಾರ ಒಪ್ಪುಳಿ ಸ್ವೀಟ್ ಮಾತ್ರ ಇಟ್ಟು ಗ್ಲಾಸ್ ಹಾಕಿ ಬಿಟ್ಟಿದ್ದಾರೆ ದೂರಿಂದ ನೋಡ್ತೀವಿ ಅದು ತಿನ್ನಾಕ್ ಬರ್ತೈತಿ ಇಲ್ಲ ಬರೀ ನೋಡ್ಲಿಕ್ಕೆ ಯಾಕೆ ಬರ್ತದೆಯೋ ನಿರಾಕಾರ ವಸ್ತು ಬರೀ ಕೇಳಬಹುದು ಹೇಳ್ತಾ ಪ್ರೀತಿ ಸಿದ್ಧಾಂತ ಹೇಳ್ತಾ ನಿರ್ಗುಣ ನಿರಾಕಾರ ಪರಮಾತ್ಮ ಸರಿ ನಿರಾಕಾರ ಆದ್ರೆ ಆಕಾರಕ್ಕೆ ಯಾಕೆ ಬರ್ತಾನಂದ್ರ ಭಕ್ತರಾಗಿ ಪಾಯಮಾಸಿ ದುರ್ಜನ ಜೇಸು ಆಕಾರಕ್ಕೆ ಬಂದ ಪರಮಾತ್ಮ ಆಕಾರ ಮಾಡೋದೇ ಯಾಕ ಈ ಸ್ವಯಂ ಪ್ರಿಯ ಅವತಾರಕ್ಕೆ ಯಾಕೆ ಮಾಡ್ತಾರ ಉಳ್ಳಿಕ್ಕನ ಭಕ್ತಿಗೆ ಬರ್ತದೆ ನಿರ್ಗುಣ ಪರಮಾತ್ಮ ಆ ಅವತಾರಕ್ಕೆ ಒಂದೊಂದು ಅವತಾರ ರಾಶಿಗೂ ಅಂತಕ್ಕದ ಒಂದಲ್ಲ ನಮ್ಮ 10 ಅವತಾರಗಳು ಇವೆಲ್ಲ ಹೇಳ್ತೀವಿ ನಾವು ಇವೆಲ್ಲ ಒಬ್ಬೊಬ್ರು ಒಂದೊಂದು ತಪಸ್ಸುಗಳನ್ನು ಮಾಡಿ ಟೈಮ್ ಇಲ್ಲ ಒಬ್ಬೊಬ್ರು ಹೆಂಗ್ ಮಾಡ್ತಾರೆ ತಪಸ್ಸು ಮಾಡಿ ನಾ ಯಾರ ಕಡೆಂದು ಮರಣಿರಬಾರ್ದು ಹೆಣ್ಣಿರಬಾರ್ದು ಗಂಡಿರಬಾರ್ದು ಅಂತಂದಾಗ ಅಲ್ಲಿ ಹೋಗ್ತಾರೆ ಬೇರೆ ದರ್ಶನ ಹೋಗ್ತಾರೆ ತಾಳ್ಬೇಕಾರ ನನಗೆ ಏನು ಪ್ರಾಣಿಗಳಿಂದ ಬರಬಾರ್ದು ಪಕ್ಷಿಗಳಿಂದ ಬರಬಾರ್ದು ಅಂದಾಗ ದರ್ಶನ ಹೋಗ್ತಾರೆ ತಾಳ್ಬೇಕು ವಾಮನ ಹೋಗ್ತಾ ಇದ್ದಾಗ ಬಂಗಾಳಿತ್ತು ಅಲ್ಲಿ ಯಾವ್ದಂದ್ರೆ ಬಲಿ ಹೀಗೆ ಮಾಡಿದ್ರು ಬಂಗಾಳದ ಬೆರದ್ರಿಂದ ವಾಮನ ಆಗಿ ಬಂದ ಪರಮಾತ್ಮ ಇವೆಲ್ಲ ಕಾರಣ ಏನಪ್ಪಾ ಅಂತಂದ್ರ ಸಮಾಧಾನ ಆದ್ರೆ ಪುಂಡಲಿಕನ ಭಕ್ತಿಗೆ ಬಂದು ಎಲ್ಲಿ ಪುಂಡಲಿಕನ ಭಕ್ತಿಗೆ ಬಂದ ನಿಂತಾನೆ ಎಲ್ಲಿ ಬಂದಿದ್ದಾನೋ ಚೆಲುವನು ಪಂಡರಿಯ ಪುಂಡಲಿಕನ ಭಕ್ತಿಗೆ ಭಕ್ತಿಗೆ ಬಂದು ನಿಂತ ಅದೆಲ್ಲ ಇಂಥ ಸೇವೆ ಪರಮಾತ್ಮ ಅಲ್ಲಿ ಬಂದು ಯಾವಾಗ ನಿಂತ ಅದರ ನಿಂತಹ ಭಕ್ತಿಯನ್ನು ಅಲ್ಲಿ ಏನು ಮಾಡಿತ್ತು ಅಂತಂದ್ರೆ ಜಗತ್ತಿಗೆ ಬೆಳಕಿದ್ದಿರಲಿಲ್ಲ ಯಾವುದು ಪರಮಾತ್ಮ ಪಂಢರಪುರದಾಗ ಬಂದು ದೇವರ ಮೇಲೆ ನಿಂತ ಪುಂಡಲಿಕನ ಭಕ್ತಿಗೆ ಆದಾಗ ಎರಡೇ ನಡೀತು ಆ ಈ ಭಕ್ತಿ ಏನಾಗಿತ್ತಂದ್ರ ಬೆಳಲಿಲ್ಲ ಎಲ್ಲ ಅದಕ್ಕೆ ಅವತಾರ ಏನ್ ಮಾಡಿದ್ರು ಅಂದ್ರ ಜ್ಞಾನ ದೇವಾರ ಚಲಾಬಾಯಿ ಯಾವಾಗ ಜ್ಞಾನಪ್ರಾಯರ ಅವತಾರ ಆತು ಜ್ಞಾನಪ್ರಾಯರು ಏನ್ ಮಾಡ್ರಂದ್ರ ಈ ಪರಮಾತ್ಮನ ಏನ್ ಮಾಡ್ರಂದ್ರ ಇವು ವಾರ್ಕರ ಸಂಪ್ರದಾಯ ದೊಡ್ಡದು ಬಾಯಿ ಹಾಕಿಬಿಟ್ಟು ಎಲ್ಲ ವಿಷಯ ಗೊತ್ತದ ವಿಷಯ ಹೇಳ್ಕೊಂಡು ಬಂದ ಇದಕ್ಕೆ ದೊಡ್ಡ ಬಾಯಿ ಹಾಕಿಬಿಟ್ರು ತುಕಾರಾಮ ಮಹಾರಾಜ ಏನ್ ಮಾಡಿದ್ರೆ ಇದಕ್ಕ ಅಸಂಪ್ರಾಯರ ಇದಕ್ಕೆ ವಾರ್ಕರ ಹೆಂಗಪ್ಪ ಅಂತ ಕೇಳಿದ್ರ ತುಕಾರಾಮ ಮಹಾರಾಜ ಶಿವ ಆಗ ಹೇಳ್ತಿದ್ದಿಲ್ಲ ಶಿವೇ ಪರಮಾತ್ಮ ಬರಬೇಕಾದ ಪರಮಾತ್ಮ ಟೇಬಲ್ಗೆ ಒಂದು ವಾರಿಗೆ ಬಂದಾಗ ಹೆಂಗ್ ಬಂದು ನಿಂತಿರ್ತಂತಂದ್ರ ಯಾರು ಬೇಕಾದ ಬಂದು ಹೆಂಗ್ ನಿಂತಿರ್ತಿದ್ದ ಆಗ ತುಕಾರಾಮ ಮಹಾರಾಜ ಬಂದಾಗ ತಲೆ ಕೆಳಗೆ ಮಾಡ್ತಿದ್ದಾರೆ ಯಾಕೆ ಮಾಡ್ತಿದ್ವಿ ಹೇಳ್ರಿ ನಮಗೆ ಯಾಕೆ ಮಾಡೋದಲ್ಲ ದರ್ಶನ ಆಗ್ಬೋದು ನಮಗೂ ಯಾಕಂದ್ರ ನಮ್ಮಲ್ಲಿ ಆ ಭಕ್ತಿ ಇಲ್ಲ ನಮಗೂ ಹೇಗಂತಂದ್ರ ಒಂದು ಉದಿನ ಕಡ್ಡಿ ಹೇಳ್ಬೇಕು ಭಕ್ತಿ ಒಳಗ ಬಾಳು ಎಲ್ಲ ಮಾತಂತ ಅದು ನನ್ನ ಸೇರಿ ಏನ್ ಹೇಳ್ತಿದ್ದಲ್ಲ ಧ್ಯಾಯತೆ ವಿಷಯಾಂಶ ಸಂಗಸ್ತೇ ಸುಖಾಯಿತಿ ಸಂಗ ಸಂಧ್ಯಾಯತೆ ಕಾಮ ಕ್ರೋಧೋ ವಿಜಾಯತೆ ಕ್ರೋಧೋ ಸಮೋಹ ಬುದ್ಧಿಯ ಆಶೆ ಪಾಶೆ ಶತಬದ್ಧ ಕಾಮ ಕ್ರೋಧೋಪರಾಯಣ ನಮ್ಮಲ್ಲಿ ಏನಾಗಿತ್ತಂದ್ರೆ ಆಸೆಗಳು ಹೆಂಗಂದ್ರೆ ಮಲ್ಕೋದಾಗ ಗರಿಷ್ಠ ಆಸೆ ಇರ್ತಾವ ಆಗ ಅವರಲ್ಲಿ ಏನಾಗಿತ್ತಂದ್ರ ಜಾಗೃತಿ ಸ್ವಪ್ನ ಸುಷುಪ್ತಿ ನಾಟವಿ ಪಾತಾರೂಪ ಆನಂದ ಸಾಧು ಜಾಗೃತದಲ್ಲಿ ಪರಮಾತ್ಮನನ್ನು ಕಾಣ್ತಿದ್ರು ಸ್ವಪ್ನದಲ್ಲಿಯೂ ಪರಮಾತ್ಮನ ಕಾಣ್ತಿದ್ರು ಸುಷುಪ್ತಿ ಒಳಗೂ ಪರಮಾತ್ಮ ಅದಕ್ಕಾಗಿ ಪರಮಾತ್ಮನ ದರ್ಶನಕ್ಕೆ ತುಕಾರಾಮ ಮಹಾರಾಜ ಬರ್ಬೇಕಾದ್ರ ಯಾಕೆ ದನಿ ಮಾಡ್ತಿದ್ದಂತಂದ್ರ ಏನು ಬೇಕಿಲ್ಲ ಒಂದ್ಸರಿ ಕೇಳಿದ್ರು ತುಕಾರಾಮ ಮಹಾರಾಜರು ನೀ ಏನಾದ್ರು ಬೇಡ ಮುಂದೆ ಸಾಹೇಬ್ ಮುಂದೆ ವಾರಿ ಬಂದಾಗ ಬೇಡ್ಕೊಂತ ಬಂದಾಗ ಪರಮಾತ್ಮ ಮೊದಲನೇ ವಾರಿ ಬಂದಾಗ ಹೆಂಗ್ ಯಾಕಂದ್ರ ನೀವೇನಾದ್ರು ಬೇಡ್ತಾ ನೀವು ಕೊಡ್ಬೇಕಂತ
ಯಾಕಂದ್ರ ಮಾವಿನೇಶನಾಗಿ ಪಾಹೇ ಮೂಕಾಕಡೆ ಬರೇ ಭಕ್ತರ ನೆನಪು ಮಾಡ್ರ ಸಾಕ. ಸೇವೆಗೆಷ್ಟು ಭಲೆ ಇರದ ಯಾರು ನಿಷ್ಕಾಮದಿಂದ ಸೇವೆ ಮಾಡ್ತೀವಿ, ಯಾರು ಪರಮಾತ್ಮನನ್ನ ನಾವು ಆನಂದ ನಿಷ್ಕಾಮದಿಂದ ಸೇವೆ ಮಾಡಿದ್ರೆ ಪರಮಾತ್ಮ ಹೆಂಗತ್ತಾನಲ್ಲ, ನಿನ್ನ ಕೇಳೋದಕ್ಕಿಂತ 1000 ಪಟ್ಟು ಹೆಚ್ಚು ಕೊಡ್ತಿರ್ತಾನೆ. ಅಂತ ಸೇವೆ ಮುಂದಿನ ತಿಂಗಳು ಬಂದಾಗ ಏನಾದ್ರು ಮಾಡ್ತೀವಿ, ಬಿಡೆ ಮುಗಿಸ್ಬೇಕಂತ ಹೇಳಿ ಪರಮಾತ್ಮ ಹಿಂಗೆ ಅವಾಗ ತುಕಾರಾಮ ಬಂದರು, ನಮಸ್ಕಾರ ಮಾಡ್ರು. ನಮಸ್ಕಾರ ಮಾಡಿ ಏನಾದ್ರು ಹಿತಾಸಕ್ತಿಯನ್ನು ಪಡೆದುಕೊಂಡಂತ ತುಕಾರಾಮ ಮಹಾರಾಜರು ಉದ್ದೇಶ ಏನಪ್ಪಾ ಅಂದ್ರ ಎಲ್ಲರೂ ಇದನ್ನು ಪಡ್ಕೊಳ್ಳಿ. ಅಷ್ಟೇ ಅಲ್ಲ, ಎಲ್ಲಿ ಬೇಕಾದ್ರೆ ಸೇವಾ ಮಾಡಬೇಕಾದ್ರ ತುಕಾರಾಮ ಮಹಾರಾಜರು ಎಲ್ಲರಿಗೂ ಹೇಳ್ತಾರೆ, ನಮ್ಮನ್ನ ಆಜ್ಞೆ ಮಾಡ್ತಿರ್ತಿಲ್ಲ ಅವರು. ತುಕಾರಾಮ ಮಹಾರಾಜರ ಏನು ಲಾಗುಣಿಯ ಪಾಯ ವಿನಿವೇಶೋ ಸುಮಾರ ಪರಿಟಾಲಿ ಕೂಡ ಮುಖ್ಯ ನಾಮ ವಿಠಲ ವಿಠಲ ಮನವೀಳು ವೀಳ ಆ ಸುಖ ಸ್ವಖಿನೈ ಇದೊಂದ ಹೇಳ್ತಾ ಕಾರ್ಯಕ್ರಮದಲ್ಲಿ ಇದನ್ನು ಚರ್ಚೆ ಮಾಡಿ ಹೋಗ್ತಾನ. ಯಾವುದು ಲಾಗೋಣಿಯ ಪಾಯ ವಿನವೇತ್ವ ಕುಮಾರ ಕರಿಕಾಲಿ ಕೂಡ ಮುಖ್ಯ ನಾಮ ಅಪ್ಪಗಳ್ರೆ ಕೈಗಳನ್ನು ಚಪ್ಪಾಳೆ ಮಾಡ್ತಾ ವಿಠಲ ವಿಠಲ ಅಂದ್ರೆ ವಿಠಲ ವಿಠಲ ಮನ ಬೀಳು ಬೇಡ. ಈ ಸುಖ ಏನಿದ್ರು ಮಾತ್ರ ಸ್ವರ್ಗೀಚ ಮನ ಇಚ್ಛಿತಾದಿ ದೇವ ಮೃತ್ಯು ಲೋಕಿವಾವ ಜನ್ಮ. ಎಷ್ಟೋ ಮಂದಿ ಸ್ವರ್ಗದಲ್ಲಿ ವಾಸ ಸ್ವರ್ಗದಿಲ್ಲ, ಸ್ವರ್ಗೀಚ ಮನ ಇಚ್ಛಿತಾದಿ ದೇವ ಮೃತ್ಯು ಲೋಕಿವಾವ ಜನ್ಮವಾವ. ಈ ಮೃತ್ಯು ಲೋಕದಲ್ಲಿ ಯಾವುದಕ್ಕಂದ್ರೆ ನಾವು ಪಾಪಕ್ಕೂ ಹೋಗಾಕು ಇದ ಮಾರ್ಗ, ನಾವು ನರಕಕ್ಕೆ ಹೋಗಾಕು ಇಲ್ಲೇ ಪರಮಾತ್ಮನ ಸೇವಾ ಕೂಡ ಇದೇ ಮಾರ್ಗ. ಅದಕ್ಕೆ ಮೃತ್ಯುಲೋಕಿ ಜನ್ಮ, ಮೃತ್ಯುಲೋಕದಲ್ಲಿ ಜನ್ಮ ಮಾಡಕ್ಕೆ ಹೇಳಿದ್ರು, ಸ್ವರ್ಗದಲ್ಲಿ ಕೇಳಿಲ್ಲ. ಸ್ವರ್ಗೀಯ ಸ್ವರ್ಗೀಯ ಸ್ವರ್ಗದಲ್ಲಿ ಕೂಡ ವೈಕುಂಠದಲ್ಲಿ ಕೊಡಬಹುದು ನನಗಿತ್ತು, ಆದ್ರೆ ಅದು ಬೇಡ, ನನಗೆ ಇಲ್ಲೇ ಕೊಡ. ಯಾಕಂದ್ರೆ ಪರಮಾತ್ಮನ ಸಗುಣ, ಪರಮಾತ್ಮನ ರಜಗಣಗಳು, ಸಂತರ ರಜಗಣಗಳು, ಸಂತರ ದರ್ಶನ, ಸಂತರ ವಾಣಿಗಳ ಸಿಗ್ತದೆ ನನಗೆ. ಅದಕ್ಕೆ ಅಖಂಡವಾಗಿ ಸೇವಾ ಮಾಡ್ತಾ ತುಕಾರಾಮ ಮಹಾರಾಜ ಪವಾಡ ಎಲ್ಲಾ ಕಡೆ ಹೋಗ್ಬೇಕು. ಜೀಜಾಬಾಯಿ ಮನ್ಯಾಗ ನಾಟಕರು ಏನಿದೆಯಲ್ಲ ಶಿವ, ಆ ಎಲ್ಲಿನಾಡ ವಿಠಲವ ದಿನ ಹುಚ್ಚ ಹುಚ್ಚನಲ್ಲ, ವೇಡಾಜಲ ವೇಡಾಜಲ ಲಾಚಾವಲ ಭಕ್ತಿಸಿ ಅಲ್ಲ. ಒಂದ್ ಸ್ವಲ್ಪ ಬುದ್ಧಿ ಐತಿಲ್ಲ, ಪ್ರಪಂಚದ ಗೊತ್ತಿಲ್ಲ ನಿನಗೆ, ಹೆಂಗ್ ನಡಿಬೇಕಾದ್ರೆ ಗೊತ್ತಿಲ್ಲ, ಪ್ರಪಂಚನ ಮರೆತು ಬಿಟ್ಟಿಯಲ್ಲ, ಏನಿಂದ ತಿಳ್ಕೊಂಡು ಮಣಿಯಾದ ಚಲವ ಅದ್ರೊಳಗ ನಮ್ಮ ಕಟ್ಟಿ ಮಂದಿ ಇರ್ತೈತಿ. ಈ ಸಂತರ ಹೋದ್ರು ಮಹಾತ್ಮರು ಹೋದ್ರೆ ಏನ್ ಟಿಂಗಲ್ ಮಾಡೋದು, ಯಾಕಂದ್ರ ನಿನ್ನ ಕಾಜ ಗರಾಜ್ ಇದ್ದಾರೆ ಸ್ವಾಮಿ. ಯಾಕಂದ್ರೆ ಅವ್ರು ಇರ್ಬೇಕು. ಹಿಂದಕ್ಕೆ ಹೆಂಗಿರ್ತಾರಪ್ಪ ಅಂತಂದ್ರ
ನಿಂದ ಮಾಡೋರು ಹೆಂಗಿರ್ಬೇಕಾದ್ರೆ ಉದಾಹರಣೆ ಹೇಳ್ತೀನಿ. ಹೆಂಗಪ್ಪ ಅಂತಂದ್ರ ಮಲತಾಯಿ ತನ್ನ ಮಗು ಇರ್ತೈತಿ, ಮಲತಾಯಿ ಅದು ಹೊರಗೆ ಹೋಗಿ ಬರ್ತಂದ್ರ ಹೊಲಸು ಮಾಡಿ ಬರ್ತಂದ್ರೆ ಹೆಂಗಂದ್ರೆ ಕೈ ತೊಳಕಿಲ್ಲ, ಅದ್ರ ಒಂದು ಗಂಟೆ ಹೆಚ್ಚು ತೊಳಿತಾರ ನೀರು. ಅದೇ ತಾಯಿ ತನ್ನ ಮಗುವನ್ನ ಕೈ ಹೆಚ್ಚು ತೊಳಿತಾರ. ಮಹಾತ್ಮರು ಹೇಳ್ತಾರ, ಯಾರ ನಿಮ್ಮ ಪಾಪನ ನಾಯಿಗೆ ತೊಳಿತಾರ ಅಷ್ಟು ಯಾಕಂದ್ರ ನಿಂದ ಆಚಾರ ಸೇದಾರಿ ಎಸಾಬೇಕು ತುಕಾರ ಮಾಡೋದು ಅಂತಾರ. ಅವ್ರು ನಿಂದ ಮಾಡೋರು ನಮ್ಮ ಮನೆ ಬಾಜುಕ್ ಇರ್ಬೇಕಂತ. ಎಷ್ಟು ಕಾಡ್ರು ತುಕಾರ ಮಾಡೋದು, ಅವರು ಕಾಡು ಮನ ಜಿದಾವಯಣಕಗಳು ಏನಕ್ಕೆ ಹುಟ್ಟ ಬೇಡಾಜಾಲ ಬೇಡಾಜಾಲ ಅಚಾವಲ ಬಂದು ಇದನ್ನ ಬಿಟ್ಟು ತುಕಾರ ಮಾಡೋದು ಬಾಟಾರ್ ಪರ್ವತ ಮಾತು. ಯಾಕಂದ್ರೆ ಹಳ್ಳಿ ಜೀವನ ಚೇಂಜ್ ಮಾಡದ ಇಷ್ಟೆಲ್ಲ ಆಗಿ ಎಲ್ಲಾ ಸವಾಡ ಎಲ್ಲ ಬೆಳೀತು ಬೆಳೀತು ಬೆಳೀತು. ಎಲ್ಲಿ ಬೆಳೀತು? ಭಾರತದ ತುಂಬೆಲ್ಲ ಬೆಳೀತು. ಕಾಶಿ ಒಳಗೆ ಒಬ್ಬ ರಾಮೇಶ್ವರ ಭಟ್ ಅಂತ ಹೇಳಿ 4 ವೇದ 6 ಶಾಸ್ತ್ರ 18 ಪುರಾಣ 64 ಉಪನಿಷತ್ತುಗಳು ಇವನ್ನೆಲ್ಲ ಬೈಪಾಟ್ ಮಾಡಿದ್ರು. ಒಟ್ಟು ಶಾಣ ಪಂಡಿತ ಅಷ್ಟೇ ಅಲ್ಲ 16,000 ಶಿಷ್ಯರಿದ್ರು. ಇಂಥ ವಿದ್ವಾನ್ ಪಂಡಿತ ಅವನು ಕಾಶಿ ಒಳಗಿದ್ದಂತ ರಾಮೇಶ್ವರ ಭಟ್ ಈ ತುಕಾರಾಮ್ ಮಹಾರಾಜರು ಪವಾಡವನ್ನು ಕೇಳಿ ಒಂದ್ಸರಿ ಮಾಡಿದ್ರು. ದೇವ್ರು ಬಂದಿದ್ರು. ದೇವ್ರು ಬಂದ ಹುಡುಕೊಂತ ಬಂದ. ದೇವ್ರೊಳಗ ಎಲ್ಲಿದಾರು ಇಲ್ಲಿ ತುಕಾರಾಮ್ ಮಹಾರಾಜರು ಅಂದಾಗ ಯಾರ ಅಲ್ಲಿ ಒಂದು 4 ಮಂದಿ ಕಟ್ಟಿ ಮೇಲೆ ಬಂದಿದ್ದ. ಅವರು ಮಹಾರಾಜರನ್ನವ್ರು ಯಾರಿಲ್ಲ. ಆ ಯಾವ್ದು ಹುಚ್ಚತ್ತಿತ್ತು? ಪರಮಾತ್ಮನ ಹುಚ್ಚತ್ತಿತ್ತು. ನೋಡಿ ಜಗತ್ತಿನಾಗೆ ಅಂತ ಹುಚ್ಚ ಅಂತ ಎದದ್ದು ಪರಮಾತ್ಮನ ಹುಚ್ಚತ್ತಿತ್ತು. ನಮಗೆ ಯಾವ್ದು ಹುಚ್ಚೈತಿ ಅಂತಂದ್ರ ವಿಷಯದ ಹುಚ್ಚೈತಿ, ಕಾಮ ಕ್ರೋಧ ಲೋಭ ಮೋಹ ಇವು ಹುಚ್ಚೈತಿ. ಆದ್ರೆ ಪರಮಾತ್ಮ ಹುಚ್ಚೈತಿ ಅಂತ ತುಕಾರಾಮ್ ಮಹಾರಾಜರು ಓಣಿ ಕೇಳ್ಕೊಂತ ರಾಮೇಶ್ವರ ಭಟ್ರು ಬಂದ್ರು. ಏನಾಯ್ತು ಅಂತಂದ್ರೆ ಅವ್ರು ಯಾಕೆ ಕೇಳಲಿಲ್ಲ. ಮುಂದಿನ ಓಣಿಯ ಬಂದಾಗ ತುಕಾರಾಮ್ ಮಹಾರಾಜರ ಮಣಿ ತೋರಿಸಬೇಕು. ಇಲ್ಲಿ ತುಕಾರಾಮ್ ಮಹಾರಾಜರು ಯಾರಂದ್ರೆ ತುಕಾರಾಮ್ ಮಹಾರಾಜರ ಮಗಳು ಬರೀ ಕುತ್ಕೊಳ್ಬೇಕು. ಸಂಸ್ಕಾರ ಯಾವ ರೀತಿ ಸಂಸ್ಕಾರಗಳನ್ನು ಕಲಿಸ್ಬೇಕು. ಯಾವಾಗ ಸಂಸ್ಕಾರಗಳನ್ನು ಮಾಡಿದಂತ ರಾಮೇಶ್ವರ ಭಟ್ಟು ನಿಮ್ ತಂದೆಯವರು ಹೇಳಿದಾರೆ ಮೊದಲವರು ಭೇಟಿ ಆಗ್ಬೇಕು ಅಂತ. ನಮ್ಮ ತಂದೆಯವರು ಅಭಿವೃದ್ಧಿಗೆ ಹೋಗ್ಯಾರ ಅಂತಂದ್ರೆ ಗೊತ್ತಾಗ್ತದ. ಯಾವಾಗ ಕೈಯಾಗ ತೆರಿಗೆ ಹಿಡ್ಕೊಂಡು ಹೋಗಿದ್ರು ನೋಡೇ ಬಿಡೋದು. 1 ತಾಸಾದ್ರು 2 ತಾಸಾದ್ರು ಬರ್ಲೇ ಇಲ್ಲ. ನೋಡೋದು ಹೇಳಿ ಹೋಗ್ಯಾರ ನೋಡ್ಬೇಕಂತ ಹೇಳಿ ರಾಮೇಶ್ವರ ಭಟ್ ಏನ್ ಮಾಡಿದ್ರ ಬಂದ್ರು 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 ಮುಂದೆ ಬಂದು ನೋಡ್ತಾರ. ಒಂದು ನೈಸವಾದಂತ ಭೂಮಿ ಒಳಗ ಏನ್ ಕೂತಾರಲ್ಲ ಅಲ್ಲೇ ಸಮಾಜ ಅಂತ ರಾಮೇಶ್ವರ ಭಟ್ ಅಂತ ಯಾವ ಜಾಗದಾಗ ನಾಮಸ್ಮರಣೆ ಮಾಡೋದನ್ನು ಗೊತ್ತಿದ್ರು. ಸುಗತ್ತಿಗೆ ಮಹಾರಾಜರ ಬಂದಾನ ಎಲ್ಲಿ ಮಾಡ್ಬೇಕು ಅನ್ನೋದು ಗೊತ್ತಾಗ್ತದೆ. ನೋಡಿದ್ರೆ ಹಾದಿ ನೋಡ್ಕೋದರಿಂದ ಯಾವಾಗ ಜೀವನ ಭಾಗದಿಂದಾಗ ತುಕಾರಾಮ್ ಮಹಾರಾಜ ಬರ್ತಾರ. ಅವಾಗಂದ್ರೆ ತುಕಾರಾಮ್ ಮಹಾರಾಜರ ನಿಂದೇನ ಯಪ್ಪ ಮಹಾರಾಜಲ್ಲಿ ತುಕ ಅಂತಾರೆ. ತುಕ ಅಲ್ಲೋ ಎಲ್ಲಿ ನಾಮಸ್ಮರಣೆ ಮಾಡಬೇಕು ಅಂತ ಗೊತ್ತಿಲ್ಲ. ಎಲ್ಲಿ ನಾಮಸ್ಮರಣೆ ಮಾಡೋ ಗೊತ್ತಿದ್ದಲ್ಲ ಅಲ್ಲಿ ಬಹಿರ್ದೇಶಕ್ಕೆ ಗೊತ್ತಿದೆ. ಅಲ್ಲಿ ನಾಮಸ್ಮರಣೆ ಮಾಡ್ತೀಯಲ್ಲ ಅಂತಂದ್ರು. ಯಪ್ಪ ನಮಗೆ ಗೊತ್ತಿಲ್ಲ. ಯಾಕಂದ್ರ ನಾನು ನುಡಿದೇ ಇಲ್ಲ. ಅಲ್ಲ ನಾನು ನುಡಿದದ್ದು ನಾನು ಕೇಳಿದಲ್ಲ. ನಾನು ನೀವು ಕೇಳಿದ್ರೆ ನನ್ನ ನಾಲಿಗೆ ನುಡಿದಿರ್ಬೇಕು. ನನ್ನ ನಾಲಿಗೆ ನೋಡಿದ್ರೆ ನುಡಿದಿರಬೇಕು. ನೋಡಿ ನಾಲಿಗೆ ಎದರ ಆಧೀನವಾಗಿತ್ತು ಅಂತಂದ್ರ ನಾಮಸ್ಮರಣೆ ಆಧೀನವಾಗಿತ್ತು. ನಮ್ಮ ನಾಲಿಗೆಗಳು ಎದರ ಆಧೀನವಾಗ್ಯಾವ ಅಂತಂದ್ರ ಮತ್ತೊಬ್ಬರ ವಿಷಯಗಳನ್ನ ಬೇಡಾದ ವಿಷಯಗಳನ್ನ ಚರ್ಚೆ ಮಾಡ್ತಿರ್ತೀವಿ. ನಾವು ಆಧಾರವಾಗಿದ್ದೀವಿ. ತುಕಾರಾಮ್ ಮಹಾರಾಜರ ನಾಲಿಗೆ ಎದರ ಆಧಾರ ಆಗಿತ್ತಂದ್ರ ವಿಠಲ 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 ಅಂತ ವಿಠಲ ವಿಠಲ ನಾಮಸ್ಮರಣೆ ಅನ್ನೋದು ಬಹಳ ಶ್ರೇಷ್ಠವಾದಂತಹ ಶಕ್ತಿ. ಆ ಶಕ್ತಿಯನ್ನು ಪಡ್ಕೋಬೇಕಾದ್ರ ಆ ರಾಮೇಶ್ವರ ಭಟ್ ಅಲ್ಲ ನಾಲಿಗೆ ಹಂಗಾಗಿ ನಾಲಿಗೆ ನೋಡೋಗಪ್ಪ ಅಂತ ತಿಳ್ಕೊಂಡು ಅಲ್ಲೇ ದೊಡ್ಡ ಮುಳ್ಳು ಏನ್ ಮಾಡಿದಂದ್ರ ನಾಲಿಗೆ ಒಳಗೆ ಚುಚ್ಚಿರಿ. ಚುಸ್ತಿರಿ ಯಾಕಂದ್ರೆ ಇದು ಪರಮಾತ್ಮನ ಇಚ್ಛೆ. ಯಾವಾಗ ಚುಚ್ಚಿದಾಗ ವಿಠಲ 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 ಅಂತೇಳಿ ಕೂದಲುಗಳು ಚಾಲು ಮಾಡಿದ್ರು. ಕೂದಲು ಯಾವ ಮೈಯಲ್ಲಿರುವಂತ ರೋಮ ರೋಮ ರೋಮ. ಅರ್ಜುನ ಯಾಕೆ
ಹಂಗ ತುಕಾರಾಮರಾದರು ಕೂದಲವರು ಮೊದಲಾಗಿ ವಿಠಲ 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 ಅಂತ ಶಕ್ತಿ ಇದೆ. ಅದಕ್ಕಾಗಿ ತುಕಾರಾಮರಾದರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರೂ ಈ ನಾಮಸ್ಮರಣೆಯನ್ನು ನೀವು ಪಡ್ಕೊಂಡ ನಿಮ್ಮ ಪದರದೊಳಗೆ ಈ ಪರಮಾತ್ಮನ ನಾಮಸ್ಮರಣೆಯನ್ನು ನೀವೆಲ್ಲರೂ ಪಡ್ಕೊಂಡು ಹೋಗಂತೇಳಿ ತುಕಾರಾಮರಾದರು. ಅದಕ್ಕಾಗಿ ರಾಮೇಶ್ವರ ಭಟ್ ಅಲ್ಲ ಅಲ್ಲ, ಇವನು ಸಾಮಾನ್ಯ ಮನುಷ್ಯನಲ್ಲ. ಪುಟಿತಾ ತುಲರೇಸೆ ನಮ್ಮ ಯಾರು ರಾಮೇಶ್ವರ ಭಟ್ ಎಲ್ಲಾ ವೇದ ಉಪನಿಷತ್ತುಗಳು ಎಲ್ಲಾ ತಿಳಿದಂತ ವ್ಯಕ್ತಿ ಅಹಂಕಾರ ಇಟ್ಟವನಿಗೆ ಏನು ನಾ ತಿಳ್ಕೊಂಡಿನಿ ನಾವು ಹೋಗಿನಿ ಅನ್ನುವಂಥದ್ದು. ಆದ್ರ ಅದಕ್ಕೆ ಏನ್ ಬೇಕಂದ್ರ ಶುದ್ಧ ಭಕ್ತಿವಾದ ಭಕ್ತಿ ನಿಷ್ಕಾಮ ಸೇವೆ ಅನುಗ್ರಹ ಬೇಕಾಗಿ ತುಕಾರಾಮರಾಜರ ಅನುಗ್ರಹ ಕೋಟಿ ಲಕ್ಷ ಏನಂತಂದ್ರ ಈ ಸಾಮಾನ್ಯ ಮನುಷ್ಯ ಏನಪ್ಪ ನಿನ್ನಂತ ನಾವು ಇದನ್ನ ಮಾಡೋದಲ್ಲ, ನಾನು ಶರಣಾಗಿ ಅಂತ ಸಾಮರ್ಥ್ಯ ತುಕಾರಾಮರಾಜರ ನಾ ಅಂತಂದ್ರ ನಿಮ್ಮ ಪದರದಲ್ಲಿ ಭಗವಂತ ನಾಮಸ್ಮರಣೆಯನ್ನು ಕಟ್ಟಗೋರಿ ಅಂತ ಹೇಳಿದ್ರು. ಅಂತ ನಾಮಸ್ಮರಣೆಯನ್ನು ನಾವು ಎಲ್ಲರೂ ಕುಟುಂಬಾರೂಪಾಯ ಅಂತ ನಾಮಸ್ಮರಣೆ ಮಾಡಿ ನಮ್ಮ ಪದರಿಯನ್ನು ಕಟ್ಕೊಂಡು ತಿಳ್ಕೊಂಡು ಜೋರಾಗಿ ಎಲ್ಲರೂ ಒಂದು ಕುಟುಂಬಾರೂಪಾಯ ಭಜನೆಯನ್ನು ಮಾಡೋದು. ಸಂತಾತ ಮಹಿಮಾ ಬಹು ದುರ್ಗಮ ಚಾಪ್ತಿಕಾಚ ರಾಮನ ಬಹು ದುಡದರಿದಾಲಿ ಮೈಸನ ಹೋಯಿಲಕಾಯ ಯಾವ ರೀತಿ ಆ ನಾಮಸ್ಮರಣೆಯನ್ನು ನಾವು ಪಡೆದುಕೊಂಡು ಅದಕ್ಕಾಗಿ ಇಷ್ಟೆಲ್ಲ ನೋಡಿದಾಗ ಜ್ಞಾನಪ್ರಿಯ ತುಕಾರಾಮರಾಜರು ಎಲ್ಲಾ ಕಡೆ ಪವಾಡ, ಎಲ್ಲಾ ಕಡೆ ಸಾಕ್ಷಾತ್ ಎಲ್ಲರನ್ನು ಉದ್ಧಾರ ಮಾಡಿ ಎಲ್ಲ ಆಯ್ತು. ಇನ್ನು ಈ ಬ್ಯಾಂಕ್ ಇಲ್ಲಿಂದ ಯಾಕಂದ್ರ ಅಂತ ಸಂತಾಚ ಜಾತಿ ನಾವು ಏನಾದ್ರು ವರ್ಣನೆ ಮಾಡಬಹುದು ಆಗ್ತೈತೆ ಅಂತ ಸಾಮರ್ಥ್ಯ ಸಂತರ ಅಲಗಣ ಗೊತ್ತವು. ಸಂತರ ಮಹಿಮೆಯನ್ನ ಸಂತರ ವರ್ಣನೆ ಮಾಡ್ಲಿಕ್ಕೆ ಬರ್ತದೆ. ಇಂಥ ನಾಮಸ್ಮರಣೆಯನ್ನು ಮಾಡಿದಂತ ತುಕಾರಾಮರಾಜರು ಇನ್ನು ಸಾಕು, ನೀನು ವೈಕುಂಠಕ್ಕೆ ಹೋಗೋಣ. ಯಾವಾಗ ಪರಮಾತ್ಮನೇ ನೋಡ್ರಿ, ಪರಮಾತ್ಮನ ಪುಷ್ಪ ವಿಮಾನದಲ್ಲಿ ಪರಮಾತ್ಮನೇ ಆಳಕ್ಕೆ ದೇವರು ಬರ್ತಾ ಇದ್ದಾರೆ. ಎದಕ್ಕ ಎಲ್ಲರೂ ಹೋಗೋಣ ಬರೀ ವೈಕುಂಠ ಅಂತ ಹೇಳಿದ್ರು. ನಾ ಬಂದ್ರು ಏನು ಸಂತ್ರಿ ಯಾವಾಗ ಹೋಗ್ತಾರೋ ಯಾವಾಗ ಬರ್ತಾರೋ ಏನ್ ಹೇಳ್ತಾರೋ ಏನ್ ಕಡೆ ಹೋಗೋದು, ಯಾರ ನಾವಲ್ಲಿ ನೀವಲ್ಲಿ ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ, ಎಲ್ಲರೂ ಹತ್ರಿ ಹೋಗೋಣ ವೈಕುಂಠ ಹೋಗೋಣ ಬರ್ರಿ, ಆನಂದ ಐತಿ, ಪರಮಾತ್ಮ ಸಾನ್ನಿಧ್ಯಕ್ಕೆ ಹೋಗೋಣ ಬರ್ರಿ. ಪಾಲಕ್ಕೆ ಅರ್ಪಣೆ ಮಾಡೋ ಕಡಿಮೆ ಅಂತ ವಾಮಿದ್ಯಾಪನ ದರಿದ್ಯ ಮಹಿಮಾನ ಈ ಶರೀರವನ್ನ ನಾವು ಅವ್ರಿಗೆ ಅರ್ಪಣೆ ಮಾಡಿದ್ರು ಅವ್ರ ಮಹಿಮೆ ನಮಗೆ ತಿಳಿದಿಲ್ಲ. ಯಾಕಂದ್ರ ನಮ್ಮದು ಕಾಮ ಕ್ರೋಧ ಲೋಕಗಳಿಂದ ತುಂಬಿದಂತ ಶರೀರ. ಅದಕ್ಕಾಗಿ ತುಕಾರಾಮರಾಜರಂತ ತುಕಾಮಣಿಯ ಭಾವಿದ್ಯಾಪನ ದರಿದ್ಯ ಮಹಿಮಾನ ಬಹುದೊಡಗರಿಕಾರಿ ಮೈಸಗಾಯ
ಸುಂದರಿ ಪ್ರಧಾನ